ಎಲ್ರಿಗೂ ನಮಸ್ಕಾರ. ಬೊಮ್ಮಲಿಂಗೇಶ್ವರ ಸ್ವಾಮಿಯ ಸನ್ನಿಧಿನಲ್ಲಿ ಏನು ಬೊಮ್ಮಲಿಂಗೇಶ್ವರ ಟ್ರಸ್ಟ್ ಅಂತ ಏನು ಮಾಡ್ಕೊಂಡಿದ್ದೀರಿ, ಅದರ ಜೀರ್ಣೋದ್ಧಾರ ಸಮಿತಿ ಅಂತೇಳಿ. ಸರಿ, ಆ ಸಮಿತಿಯ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರುಗಳೇ, ಮತ್ತೆ ನಮ್ಮ ಮಾರ್ಗದರ್ಶಕರು ಹಿರಿಯವರು ಆಗಿರ್ತಕ್ಕಂಥ ರಾಮಚಂದ್ರ ಸರ್ ಅವರೇ, ಮತ್ತೆ ನಮ್ಮ ತ್ಯಾಗರಾಜ್ ಅವರ ಫಾದರ್ ಹಿರಿಯವರಾಗಿರ್ತಕ್ಕಂಥ ನರಸಪ್ಪ ಅವರೇ, ಮತ್ತೆ ನನಗೆ ಹೆಸರು ಗೊತ್ತಾಗ್ತಾ ಇಲ್ಲ, ಬಂಡೆ ರಾಮಕೃಷ್ಣ ಪ್ರಸಾದ್ ಅವರೇ, ತ್ಯಾಗರಾಜ್ ಅವರೇ, ಮತ್ತೆ ನಮ್ಮ ಬಾಬು ಅವರೇ, ಸ್ನೇಹಿತರಾಗಿರ್ತಕ್ಕಂಥ ಬಾಬು ಅವರೇ, ಪುಟ್ಲಿಂಗಪ್ಪ ಅವರೇ, ಶಂಗವಾರ ಶಿವು ಅವರೇ, ಮತ್ತೆ ಮುಂಭಾಗದಲ್ಲಿ ಎಲ್ಲ ಹಾಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಸಮಾಜದ ಮುಖಂಡರೇ, ಯುವಕರೇ. ನನ್ ಕಳೆದ ಮೂರು ತಿಂಗಳು ಹಿಂದೆ ಒಂದ್ಸರಿ ನನಗೆ ಬಂದಿದ್ರಿ ನೀವು, ನಮ್ಮ ಕಚೇರಿಗೆ ಬಂದು ಇದನ್ನ ಮಾಡಿದ್ರಿ. ಎಲೆಕ್ಷನ್ ಕೂಡ ಕಂಡಕ್ಟ್ ಅದು ಬಂದಿದ್ರಿಂದ ಏನಾಯ್ತು, ನಮಗೆ ಅದೊಂದು ಸ್ವಲ್ಪ ವಿಳಂಬ ಆಯ್ತು. ಈಗಲೂ ಸಹ ನಾವೇನು ಮಾತಾಡಿದ್ದೇವೆ, ದೇವರ ಹೆಸರನ್ನ ಹೇಳಿದಾಗ ಖಂಡಿತ ಆ ಪ್ರಯತ್ನದಲ್ಲಿ ಇದ್ದೇವೆ. ನಮ್ಮ ಕಡೆಯಿಂದ ಏನಾಗುತ್ತೋ ಸರ್ಕಾರದ ವತಿಯಿಂದ ನಾವಂತೂ ಮಾಡಿ ಕೊಡ್ತೇವೆ. ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ನೇಹಿತ ತ್ಯಾಗರಾಜ್ ಜೊತೆ ಸುಮಾರು ಸಾರಿ ಮಾತಾಡಿದ್ದೀನಿ. ಮತ್ತೆ ನಮಗೆ ಆದೇಶ ಮಾಡಿದ್ದಾರೆ ಹಿಂದೆನೇ, ಅಲೆ ಒಂದು 3-4 ತಿಂಗಳು ಹಿಂದೆನೆ, ರಾಜು ಇದು ಮಾಡಿಸ್ಬೇಕು ನೀನು ಅಂತ ಹೇಳಿ. ಹಾಗಾಗಿ ಖಂಡಿತ ನಾನು ನನ್ನ ಕೈಲಾದ ಪ್ರಯತ್ನವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕೆಂದ್ರೆ ನೂರಾರು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಅದು ತಾವು ಕೇಳ್ತಾ ಇರೋದು ಯಾವುದೇ ವೈಯಕ್ತಿಕವಾಗಿರ್ತಕ್ಕಂಥದ್ದಲ್ಲ. ಅದು ಸಮಾಜಕ್ಕೆ ಮತ್ತೆ ಸುತ್ತಮುತ್ತ ಹಳ್ಳಿನಲ್ಲಿ ಇರ್ತಕ್ಕಂಥ ಜನಗಳು ಬಂದ್ರೆ ಅವರಿಗೆಲ್ಲಾನು ಸಹ ಒಂದು ರೀತಿನಲ್ಲಿ ಯಾವುದೇ ಸಭೆ ಸಮಾರಂಭ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ